ಪ್ರಕರಣಗಳ ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡ್ತಾ ಇದೀಗ ತಮ್ಮ ವಾದ ಮಂಡನೆಯನ್ನ ಪ್ರಾರಂಭ ಮಾಡಿದ್ದಾರೆ ಸಂದೇಶ್ ಚೌಟ. ನೋಡಿ, ರಿಪ್ಲೈ ನೀಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಉಲ್ಲೇಖಿಸುವ ಕೆಲಸ ಈಗ ಸಂದೇಶ್ ಚೌಟ ಅವರಿಂದ ಆಗ್ತಾ ಇದೆ. ಆರೋಪಿ ಪರವಾಗಿ ಇವರು ವಾದ ಮಾಡ್ತಾ ಇದ್ದಾರೆ, ಲಕ್ಷ್ಮಣ್ ಪರವಾಗಿ. ವಕೀಲ ಸಂದೇಶ್ ಚೌಟ ಈಗ SPP ಅವರ ಪ್ರತಿವಾದಕ್ಕೆ ರಿಪ್ಲೈ ಕೊಡ್ತಾ ಇರೋದು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಉಲ್ಲೇಖಿಸಿ ರಿಪ್ಲೈ ವಾದವನ್ನು ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ನ ವಿಚಾರವನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸ ಈಗ ಸಂದೇಶ್ ಚೌಟ ಅವರಿಂದ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ, ವಕೀಲ CV ನಾಗೇಶ್ ಅವರು ಮುಖ್ಯವಾಗಿ ಹಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಯಾಕೆ ಜಾಮೀನು ಕೊಡಬೇಕು ಅನ್ನೋದನ್ನ ಹೇಳಿದ್ರು. ಈಗ ಸಂದೇಶ್ ಚೌಟ ಅವರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ಧ್ರುವ, CV ನಾಗೇಶ್ ಅವರ ವಾದ ಮಂಡನೆ ಮುಕ್ತಾಯ, ಇದೀಗ ಸಂದೇಶ್ ಚೌಟ ಅವರ ವಾದ ಮಂಡನೆ ಪ್ರಾರಂಭವಾಗಿದೆ. ಹೀಗೆ 6 ಮಂದಿ ಆರೋಪಿಗಳು, 6ಕ್ಕೂ ಕೂಡ ಪ್ರತ್ಯೇಕವಾಗಿ ಹಿಯರಿಂಗ್ ಆಗ್ತಾ ಹೋಗುತ್ತಾ ಹೇಗೆ? ಹಾಗೆ ಇನ್ ಕೇಸ್ ಹೌದು ಅನ್ನೋದಾದ್ರೆ ಬಹಳ ಸುದೀರ್ಘ ಆಗುತ್ತೆ ಇದು ಬೇಲ್ ಹಿಯರಿಂಗ್. ಎಸ್ ಸ್ಮಿತಾ, ಮುಖ್ಯವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಅದಲ್ಲದೆ ಇನ್ನೂ ಒಂದಿಷ್ಟು ಜನ, ಅಂದ್ರೆ ಒಟ್ಟು 6 ಜನರ ಅರ್ಜಿ ಏನು ಸಲ್ಲಿಕೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರೆಲ್ಲರೂ ತಮ್ಮ ವಾದವನ್ನ ಮುಗಿಸಿದ್ದಾರೆ. ಲಕ್ಷ್ಮಣ್ ವಾದ ಕೂಡ ಆಗಿದೆ, ಅದಲ್ಲದೆ ನಾಗರಾಜ್ ವಾದ ಕೂಡ ಮುಗಿದೋಗಿದೆ. ಪವಿತ್ರ ಗೌಡ ಪರವಾಗಿ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರವಾಗಿ CV ನಾಗೇಶ್ ಅವರು ವಾದವನ್ನ ಮಾಡಿದ್ದಾರೆ. ಈಗ ಪ್ರತಿವಾದ ಇವರು ಏನು ಕೌಂಟರ್ ಅನ್ನ ಮಾಡಿದ್ರು, ಅದಾದ ನಂತರ ಕೆಲವೊಂದಿಷ್ಟು ಈಗ ಎದ್ದು ರಿಪ್ಲೈ ಅನ್ನ ಮಾಡ್ತಾ ಇದ್ದಾರೆ. ಇದೇನು ಜಾಸ್ತಿ ಹೊತ್ತು ಇವರು ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ. ಕೆಲವೊಂದಿಷ್ಟು ಅನುಮಾನಗಳಿದ್ವಲ್ಲ, ಅದನ್ನ ಮತ್ತೆ ಇವರು ಮಾಡಿದಂತಹ ಪ್ರತಿವಾದದಲ್ಲಿ ಇದು ಸರಿ ಇಲ್ಲ ಸ್ವಾಮಿ ಎನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಆರೋಪಿ ಲಕ್ಷ್ಮಣ್ ಏನಿದ್ದಾರೆ, ಇವರು ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡ್ತಾ ಇರೋದು. ಮೊನ್ನೆ ಸುದೀರ್ಘವಾಗಿ ಸಂದೇಶ್ ಚೌಟ ಅವರು ಈ ಲಕ್ಷ್ಮಣ ಪಾತ್ರ ಯಾವ ರೀತಿ ಇದೆ, ಈತ ಏನು ಮಾಡಿಲ್ಲ ಎನ್ನುವಂಥದ್ದನ್ನ ಕೂಡ ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ರು. ಇವತ್ತು ಈಗ SPP ಪ್ರಸನ್ನ ಕುಮಾರ್ ಅವರು ಕೂಡ ಸಾಕ್ಷ್ಯ ನಾಶವನ್ನ ಮಾಡಿದ್ದಾರೆ, ಕಿಡ್ನಾಪ್ ಅನ್ನ ಮಾಡಿದ್ದಾರೆ, ಅಲ್ಲೇ ಮೋಟಿವ್ ಇದೆ, ಎಲ್ಲವನ್ನ ಕೂಡ ಹೇಳಿದ್ರು. ಹೀಗಾಗಿ ಈಗ ಇದನ್ನ ಮಾಡಿ ಇವರು ರಿಮೈಂಡ್ ಅರ್ಜಿ ಅಂದ್ರೆ ಅರೆಸ್ಟ್ ಮಾಡಬೇಕಾದ್ರೆ ಗ್ರೌಂಡ್ಸ್ ಅನ್ನ ತೋರಿಸಿಲ್ಲ ಎನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ತೀರ್ಪುಗಳನ್ನ ಉಲ್ಲೇಖ ಮಾಡಿ ಸದ್ಯ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಈ ಅರೆಸ್ಟ್ ಗ್ರೌಂಡ್ಸ್ ಅನ್ನ ತೋರಿಸದೆ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳು ಇದಾವೆ ಎನ್ನುವುದನ್ನ ಪರಿಗಣಿಸಿ ಕೋರ್ಟ್ ಒಂದ್ ವೇಳೆ ಇವರಿಗೆ ಜಾಮೀನನ್ನ ನೀಡಬಹುದು ಎನ್ನುವಂತ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ, ಸಂದೇಶ್ ಚೌಟ ಅವರ ವಾದ ಆರಂಭ ಆಗಿದೆ. ಪ್ರತಿ ಆರೋಪಿಗಳ ಪರವಾಗಿ ಒಬ್ಬೊಬ್ಬರು ವಕೀಲರು ಈಗ ಡಿಫೆನ್ಸ್ ಮಾಡಿಕೊಳ್ತಾ ಇದ್ದಾರೆ. SPP ಅವರು ತಮ್ಮ ಪ್ರತಿವಾದದಲ್ಲಿ ಯಾವ್ಯಾವ ಆರೋಪಿಗಳನ್ನ ಉಲ್ಲೇಖಿಸಿ ರಿಮಾಂಡ್ ಅರ್ಜಿಯಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕಡ್ಡಾಯ, ಇದಕ್ಕೆ ಅನೀಶ್ ಕುಮಾರ್ DK ಬಸು ಕೇಸ್ನ ತೀರ್ಪುಗಳು ಸಾಕ್ಷ್ಯವಾಗಿ ನಿಲ್ತಾ ಇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಒಂದು ಪ್ರಕರಣದ ತೀರ್ಪಿನ ಉಲ್ಲೇಖವನ್ನ ಮಾಡ್ತಾ ಸಂದೇಶ್ ಚೌಟ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ಲಕ್ಷ್ಮಣ್ ಪರ ವಕೀಲರು ಈ ರಿಮಾಂಡ್ ಕಾಪಿ ಬಗ್ಗೆನೇ ಪ್ರಮುಖವಾಗಿ CV ನಾಗೇಶ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. SPP ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ಹಂತಕ್ಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ತಮ್ಮ ಕೌಂಟರ್ ಆರ್ಗ್ಯುಮೆಂಟ್ನಲ್ಲಿ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದಿನಾಂಕ ನಿಗದಿಪಡಿಸದೆ ತೀರ್ಪನ್ನ ಕಾಯ್ದಿರಿಸಿದೆ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇದು ಈಗ ಬರ್ತಾ ಇರೋ ಅಪ್ಡೇಟ್. ದಿನಾಂಕ ನಿಗದಿಪಡಿಸದೆ ಆದೇಶವನ್ನ ಪೀಠ ಕಾಯ್ದಿರಿಸಿದೆ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಈಗಿರೋ ಕುತೂಹಲ ಅಂದ್ರೆ 11ನೇ ತಾರೀಕು ಸರ್ಜರಿ ಆಗಬೇಕು, ಅವತ್ತಿಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ, ಮುಂದಿನ ಕತೆ ಏನು ಅಂತ. ಈಗ 11ನೇ ತಾರೀಕು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು ದರ್ಶನ್, ಆದರೆ ಅವತ್ತೇ ಸರ್ಜರಿ ಇರೋ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನು ಏನಾಗುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಇನ್ನೊಂದಷ್ಟು ದಿನಗಳ ಕಾಲ ಆಚೆ ಇರ್ತಾರಾ ಅಥವಾ ಮತ್ತೊಮ್ಮೆ ಕಾರಾಗೃಹಕ್ಕೆ ವಾಪಸ್ ಹೋಗಬೇಕಾ ಅನ್ನೋದು ನಿರ್ಧರಿತವಾಗುತ್ತೆ. ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್, ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್, ರೆಗ್ಯುಲರ್ ಬೇಲ್ಗಾಗಿ ಏನು ಅರ್ಜಿ ಸಲ್ಲಿಸಿದ್ರು ದರ್ಶನ್,
ಅದರ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದಿನಾಂಕವನ್ನ ನಿಗದಿಪಡಿಸದೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಅಲ್ಲಿಗೆ ಇಲ್ಲೇನಾದ್ರೂ ರಿಲೀಫ್ ಸಿಕ್ಕಿದ್ದೆ ಆದಲ್ಲಿ ಮಧ್ಯಂತರ ಬೇಲ್ ವಿಚಾರಕ್ಕೆ ತಲೆಬಿಸಿ ಇರೋದಿಲ್ಲ ಅನ್ನೋದು ಒಂದು ಅಂದಾಜಿತ್ತು. ಆದರೆ ಈ ರೆಗ್ಯುಲರ್ ಬೇಲ್ನ ತೀರ್ಪು ಸದ್ಯಕ್ಕೆ ಬರೋ ಹಂಗೆ ಕಾಣ್ತಾ ಇಲ್ಲ. ಈಗೇನಿದ್ರು ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿಕೊಳ್ಳೋದೊಂದೇ ಇರುವ ಅವಕಾಶ. ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿದ್ರೆ ಮಾತ್ರ. ರೈಟ್, ಮತ್ತೊಂದು ಮೇಜರ್ ಅಪ್ಡೇಟ್. ಮಧ್ಯಂತರ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ಡಿಸೆಂಬರ್ 11ನೇ ತಾರೀಕು ವಾಪಸ್ ಕೋರ್ಟ್ ಮುಂದೆ ಹೋಗಿ ನಿಲ್ಬೇಕಾಗಿತ್ತು, ಆದ್ರೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಸರ್ಜರಿಯ ದಿನಾಂಕ 11ನೇ ತಾರೀಕು ಇರುವ ಕಾರಣ ಮಧ್ಯಂತರ ಬೇಲನ್ನ ವಿಸ್ತರಿಸಿ ಹೈಕೋರ್ಟ್ ಆದೇಶವನ್ನ ಹೊರಹಾಕಿದೆ. ದರ್ಶನ್ಗೆ ರಿಲೀಫ್, ಬಿಗ್ ರಿಲೀಫ್ ಅಂತ ಹೇಳಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ವಿಸ್ತರಣೆ ಆಗಿರೋದಷ್ಟೇ ಅವಧಿ, ಕಂಪ್ಲೀಟ್ ಆಗಿ ಬೇಲ್ ಏನ್ ಸಿಕ್ಕಿಲ್ಲ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಲೆಕ್ಕ ದರ್ಶನ್ಗೆ. ದರ್ಶನ್ ಮಧ್ಯಂತರ ಬೇಲ್ ವಿಸ್ತರಿಸಿದೆ ಹೈಕೋರ್ಟ್. ಯಾಕಂದ್ರೆ ನಾಳೆ ಮಧ್ಯಂತರ ಬೇಲ್ನ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಕೋರ್ಟ್ಗೆ ಕೆಲವು ತಾಸುಗಳ ಹಿಂದೆ ಅಷ್ಟೇ ನಾಗೇಶ್ ಹೇಳ್ತಾ ಇದ್ರು 11ನೇ ತಾರೀಕು ಸರ್ಜರಿ ಅಂತ. ಸೊ 11ನೇ ತಾರೀಕು ಅಂದ್ರೆ ನಾಳಿತ್ತು. ನಾಳೆ ಮಧ್ಯಂತರ ಬೇಲ್ನ ಅವಧಿ ಮುಕ್ತಾಯ ಆಗ್ತಾ ಇದೆ. ಇದು ಎಷ್ಟು ದಿನಗಳ ಕಾಲ ವಿಸ್ತರಣೆ ಆಗಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. 11ನೇ ತಾರೀಕು ಸರ್ಜರಿ ಅಂತಂದ್ರೆ ಮಿನಿಮಮ್ 2 to 3 ವೀಕ್ಸ್ ಬೆಡ್ ರೆಸ್ಟ್ ಅಂತಾನೆ ಹೇಳ್ತಾರೆ, ಮೈನರ್ ಸರ್ಜರಿ ಆದ್ರೂ ಕೂಡ. ಹೀಗಾಗಿ ಮತ್ತೆರಡು 3 ವಾರಗಳ ಕಾಲ ಅವಕಾಶ ಸಿಗುತ್ತಾ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ದರ್ಶನ್ಗೆ ರಿಲೀಫ್ ಅಂತ ಹೇಳ್ಬೋದು. ದರ್ಶನ್ ಮಧ್ಯಂತರ ಬೇಲ್ ಅವಧಿಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ನಾಳೆಗೆ ಮುಕ್ತಾಯ ಆಗ್ತಾ ಇತ್ತು, ಆದ್ರೆ ವಿಸ್ತರಣೆ ಆಗಿದೆ. ಹೈಕೋರ್ಟ್ ಪ್ರಕರಣಗಳ ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡ್ತಾ ಇದೀಗ ತಮ್ಮ ವಾದ ಮಂಡನೆಯನ್ನ ಪ್ರಾರಂಭ ಮಾಡಿದ್ದಾರೆ ಸಂದೇಶ್ ಚೌಟ. ನೋಡಿ, ರಿಪ್ಲೈ ನೀಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಉಲ್ಲೇಖಿಸುವ ಕೆಲಸ ಈಗ ಸಂದೇಶ್ ಚೌಟ ಅವರಿಂದ ಆಗ್ತಾ ಇದೆ. ಆರೋಪಿ ಪರವಾಗಿ ಇವರು ವಾದ ಮಾಡ್ತಾ ಇದ್ದಾರೆ, ಲಕ್ಷ್ಮಣ್ ಪರವಾಗಿ. ವಕೀಲ ಸಂದೇಶ್ ಚೌಟ ಈಗ SPP ಅವರ ಪ್ರತಿವಾದಕ್ಕೆ ರಿಪ್ಲೈ ಕೊಡ್ತಾ ಇರೋದು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಉಲ್ಲೇಖಿಸಿ ರಿಪ್ಲೈ ವಾದವನ್ನು ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ನ ವಿಚಾರವನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸ ಈಗ ಸಂದೇಶ್ ಚೌಟ ಅವರಿಂದ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ, ವಕೀಲ CB ನಾಗೇಶ್ ಅವರು ಮುಖ್ಯವಾಗಿ ಹಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಯಾಕೆ ಜಾಮೀನು ಕೊಡಬೇಕು ಅನ್ನೋದನ್ನ ಹೇಳಿದ್ರು. ಈಗ ಸಂದೇಶ್ ಚೌಟ ಅವರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ಧ್ರುವ, CB ನಾಗೇಶ್ ಅವರ ವಾದ ಮಂಡನೆ ಮುಕ್ತಾಯ, ಇದೀಗ ಸಂದೇಶ್ ಚೌಟ ಅವರ ವಾದ ಮಂಡನೆ ಪ್ರಾರಂಭವಾಗಿದೆ. ಹೀಗೆ 6 ಮಂದಿ ಆರೋಪಿಗಳು, 6ಕ್ಕೂ ಕೂಡ ಪ್ರತ್ಯೇಕವಾಗಿ ಹಿಯರಿಂಗ್ ಆಗ್ತಾ ಹೋಗುತ್ತಾ ಹೇಗೆ? ಹಾಗಿನ್ ಕೇಸ್ ಹೌದು ಅನ್ನೋದಾದ್ರೆ ಬಹಳ ಸುದೀರ್ಘ ಆಗುತ್ತೆ ಇದು ಬೇಲ್ ಹಿಯರಿಂಗ್. ಎಸ್ ಸ್ಮಿತಾ, ಮುಖ್ಯವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಅದಲ್ಲದೆ ಇನ್ನೂ ಒಂದಿಷ್ಟು ಜನ, ಅಂದ್ರೆ ಒಟ್ಟು 6 ಜನರ ಅರ್ಜಿ ಏನು ಸಲ್ಲಿಕೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರೆಲ್ಲರೂ ತಮ್ಮ ವಾದವನ್ನ ಮುಗಿಸಿದ್ದಾರೆ. ಲಕ್ಷ್ಮಣ್ ವಾದ ಕೂಡ ಆಗಿದೆ, ಅದಲ್ಲದೆ ನಾಗರಾಜ್ ವಾದ ಕೂಡ ಮುಗಿದೋಗಿದೆ. ಪವಿತ್ರ ಗೌಡ ಪರವಾಗಿ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರವಾಗಿ CB ನಾಗೇಶ್ ಅವರು ವಾದವನ್ನ ಮಾಡಿದ್ದಾರೆ. ಈಗ ಪ್ರತಿವಾದ ಇವರು ಏನು ಕೌಂಟರ್ ಅನ್ನ ಮಾಡಿದ್ರು, ಅದಾದ ನಂತರ ಕೆಲವೊಂದಿಷ್ಟು ಈಗ ಎದ್ದು ರಿಪ್ಲೈ ಅನ್ನ ಮಾಡ್ತಾ ಇದ್ದಾರೆ. ಇದೇನು ಜಾಸ್ತಿ ಹೊತ್ತು ಇವರು ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ. ಕೆಲವೊಂದಿಷ್ಟು ಅನುಮಾನಗಳಿದ್ವಲ್ಲ, ಅದನ್ನ ಮತ್ತೆ ಇವರು ಮಾಡಿದಂತಹ ಪ್ರತಿವಾದದಲ್ಲಿ ಇದು ಸರಿ ಇಲ್ಲ ಸ್ವಾಮಿ ಎನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಆರೋಪಿ ಲಕ್ಷ್ಮಣ್ ಏನಿದ್ದಾರೆ, ಇವರು ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡ್ತಾ ಇರೋದು. ಮೊನ್ನೆ ಸುದೀರ್ಘವಾಗಿ ಸಂದೇಶ್ ಚೌಟ ಅವರು ಈ ಲಕ್ಷ್ಮಣ ಪಾತ್ರ ಯಾವ ರೀತಿ ಇದೆ, ಈತ ಏನು ಮಾಡಿಲ್ಲ ಎನ್ನುವಂಥದ್ದನ್ನ ಕೂಡ ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ರು. ಇವತ್ತು ಈಗ SPP ಪ್ರಸನ್ನ ಕುಮಾರ್ ಅವರು ಕೂಡ ಸಾಕ್ಷ್ಯ ನಾಶವನ್ನ ಮಾಡಿದ್ದಾರೆ, ಕಿಡ್ನಾಪ್ ಅನ್ನ ಮಾಡಿದ್ದಾರೆ.
ಅಲ್ಲೇ ಮೋಟಿವ್ ಇದೆ ಎಲ್ಲವನ್ನ ಕೂಡ ಹೇಳಿದ್ರು. ಹೀಗಾಗಿ ಈಗ ಇದನ್ನ ಮಾಡಿ ಇವರು ರಿಮೈಂಡ್ ಅರ್ಜಿ ಅಂದ್ರೆ ಅರೆಸ್ಟ್ ಮಾಡಬೇಕಾದ್ರೆ ಗ್ರೌಂಡ್ಸ್ ಅನ್ನ ತೋರಿಸಿಲ್ಲ ಎನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ತೀರ್ಪುಗಳನ್ನ ಉಲ್ಲೇಖ ಮಾಡಿ ಸದ್ಯ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಈ ಅರೆಸ್ಟ್ ಗ್ರೌಂಡ್ಸ್ ಅನ್ನ ತೋರಿಸದೆ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳು ಇದಾವೆ ಎನ್ನುವುದನ್ನ ಪರಿಗಣಿಸಿ ಕೋರ್ಟ್ ಒಂದ್ ವೇಳೆ ಇವರಿಗೆ ಜಾಮೀನನ್ನ ನೀಡಬಹುದು ಎನ್ನುವಂತ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ, ಸಂದೇಶ್ ಚೌಟ ಅವರ ವಾದ ಆರಂಭ ಆಗಿದೆ. ಪ್ರತಿ ಆರೋಪಿಗಳ ಪರವಾಗಿ ಒಬ್ಬೊಬ್ಬರು ವಕೀಲರು ಈಗ ಡಿಫೆನ್ಸ್ ಮಾಡಿಕೊಳ್ತಾ ಇದ್ದಾರೆ. SPP ಅವರು ತಮ್ಮ ಪ್ರತಿವಾದದಲ್ಲಿ ಯಾವ್ಯಾವ ಆರೋಪಿಗಳನ್ನ ಉಲ್ಲೇಖಿಸಿ